ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಲೋಕಸಭೆಯ ಚುನಾವಣೆ ಮುಗಿದಿದೆ. ಕೆಲವೊಬ್ಬರು ಗೆದ್ದು ಬೀಗಿದ್ದಾರೆ, ಕೆಲವೊಬ್ಬರು ಸೋತು ಬಾಗಿದ್ದಾರೆ. ಬೀಗಿದವರು ಬಾಗಿದವರ ಮಧ್ಯದೊಳಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಡಿಕೆಗೆ ಶೆಡ್ಡು ಹೊಡೆದು ಗೆದ್ದ ಮುನಿರತ್ನ. ಲೋಕಸಭೆ ಚುನಾವಣೆ, ಮುನಿರತ್ನ, ಡಿ.ಕೆ. ಶಿವಕುಮಾರ್ ಎತ್ತಣಿಂದ ಎತ್ತಣ ಸಂಬಂಧ ಅಂತ ಆಲೋಚನೆ ಮಾಡ್ಬೋದೇ ನಾವು. ನಿಜಕ್ಕೂ ಸಂಬಂಧ ಸಾಕಷ್ಟು ಪ್ರಮಾಣದಲ್ಲಿದೆ. ಡಿಕೆಗೆ ಶೆಡ್ಡು ಹೊಡೆದು, ಡಿ.ಕೆ. ಶಿವಕುಮಾರ್ ಅವರಿಗೆ ಶೆಡ್ಡು ಹೊಡೆದು ಗೆದ್ದಂತಹ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ. ಏನಿದು? ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಶಾಸಕ, ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನರವರು ಶೆಡ್ಡು ಹೊಡೆದು ಗೆದ್ರ. ಹೇಗೆ ಗೆದ್ದರು, ಯಾವ ರೀತಿಯಲ್ಲಿ ಗೆದ್ದರು ಅನ್ನುವಂಥ ಆಲೋಚನೆಯನ್ನು ಅಥವಾ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಟಾಗ ಗೊತ್ತಾಗುತ್ತೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಬೆಂಗಳೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು, ನಮ್ಮೆಲ್ಲರ ಗಮನ ಸೆಳೆದಿರ್ತಕ್ಕಂಥದ್ದು. ಆ ಹೈ ವೋಲ್ಟೇಜ್ ಕ್ಷೇತ್ರಗಳೊಳಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರವು ಕೂಡ ಅತ್ಯಂತ ಹೈ ವೋಲ್ಟೇಜ್ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಶಾಸಕರಾಗಿ ಶೆಡ್ ಹೊಡೆದಂಥವ್ರು ಮುನಿರತ್ನ. ಈ ಮುನಿರತ್ನ ಅವರು ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿದ್ದರು. ಅಲ್ಲಿಂದ ಈಚೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರೋದಕ್ಕೆ ಕಾರಣೀಕರ್ತರಾಗಿ ಸಚಿವರಾಗಿ ಕೆಲಸವನ್ನು ಮಾಡಿದ್ರು. ಸಚಿವರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು ಕೆಲವೊಬ್ಬರು ಬಿಟ್ಟು ಹೋದರು, ಕೆಲವೊಬ್ಬರು ಇದ್ದಾರೆ. ಈ ರೀತಿ ಏನೇ ಚಟುವಟಿಕೆ ನಡೆದರೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆಯೊಳಗೆ ಇಂದಿಗೂ ಕೂಡ ಸುಮಧುರ ಬಾಂಧವ್ಯವನ್ನು ಉಳಿಸಿಕೊಂಡು ನ್ಯಾಯ ನೀತಿ ನಿಷ್ಠೆಯಿಂದ ಆ ಪಕ್ಷಕ್ಕೆ ಶರಣರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಮುನಿರತ್ನ ಅವರು. ಈ ಬಾರಿಯ ಚುನಾವಣೆಗೆ ಪೂರ್ವಭಾವಿಯಾಗಿ ರಾಜರಾಜೇಶ್ವರಿ ನಗರದೊಳಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡ್ತಿಲ್ಲ, ಕೊಟ್ಟಿರ್ತಕ್ಕಂಥ ಅನುದಾನವನ್ನು ವಾಪಸ್ ಪಡೆದಿದ್ದಾರೆ ಅಂತ ಹೇಳಿದಾಗ ವಿನೂತನ ರೀತಿಯೊಳಗೆ ಪ್ರತಿಭಟನೆಯನ್ನು ಮಾಡಿದಂಥವರು ಈ ಮುನಿರತ್ನ. ಯಾಕೆಂದರೆ ಸರ್ಕಾರದ ವಿರುದ್ಧ, ಅದಕ್ಕಿಂತ ಹೆಚ್ಚಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ವಿನೂತನ ಪ್ರತಿಭಟನೆಯನ್ನು ಮಾಡುವುದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಕಾಲಿಗೂ ಬೀಳ್ತೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಅಂತ ಹೇಳಿದಂಥವ್ರು. ಅನೇಕರು ಅದನ್ನು ಬೇರೆ ಬೇರೆ ರೀತಿ ಅರ್ಥೈಸಿಬಿಟ್ರು. ಮುನಿರತ್ನ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಲಿಗೆ ಬೀಳ್ತಾ ಇರ್ತಕ್ಕಂಥದ್ದು ಆ ಉದ್ದೇಶ ಈ ಉದ್ದೇಶ ಅಂತೇಳಿ ಅಂತ. ನನ್ನನ್ನು ಕ್ಷೇತ್ರದ ಜನತೆ ಆಯ್ಕೆ ಮಾಡಿದ್ದಾರೆ, ಅಭಿವೃದ್ಧಿ ಬೇಕು ಅಂಥೇಳಿ ಅಭಿವೃದ್ಧಿಗೆ ಅನುದಾನ ಕೊಡಿ, ನನ್ನ ಮೇಲಿನ ಕೋಪವನ್ನು ಕ್ಷೇತ್ರದ ಮೇಲೆ ತೋರಿಸಬೇಡಿ ಡಿ.ಕೆ. ಶಿವಕುಮಾರ್ ಅವರೇ ಅಂಥೇಳಿ ಅವರ ಕಾಲಿಗೆ ಬಿದ್ದು ಮನವಿಯನ್ನು ಮಾಡೋದ್ರ ಮೂಲಕವಾಗಿ ಚುನಾಯಿತ ಪ್ರತಿನಿಧಿಗಳು ಜನಸೇವಕ ಅಂತ ತೋರಿಸ್ಕೊಟ್ಟಂಥವ್ರು ಈ ಮುನಿರತ್ನ. ಅದೇ ಲೋಕಸಭೆಯ ಚುನಾವಣೆ ಒಳಗೆ ಡಿ.ಕೆ. ಸುರೇಶ್ ಅವರನ್ನು 100ಕ್ಕೆ 100 ಸೋಲಿಸಿಯೇ ಸೋಲಿಸುತ್ತೇವೆ ಅಂತ ಪಣ ತೊಟ್ಟಂಥವ್ರು ಮುನಿರತ್ನ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಹೃದಯ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್ರವರು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಚುನಾವಣೆಗೆ ನಿಲ್ಲುವಂತಹ ಇಚ್ಛೆ ಇರಲಿಲ್ಲ. ಇಚ್ಛೆ ಬಂದಾಗ ಅವರಿಗೆ ಆ ಕ್ಷೇತ್ರ ಬೇಕಿರಲಿಲ್ಲ. ಬಹುಶಃ ಜನಕ್ಕೆ ಎಷ್ಟು ಜನ ಗೊತ್ತಿಲ್ಲ. ಮಂಜುನಾಥರು ಚುನಾವಣೆ ನಿಲ್ಲಲ್ಲ ಅಂತ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ರು. ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥ ಒತ್ತಾಸೆಯೋ ಒತ್ತಡವೋ ಅಥವಾ ಏನೋ ಒಂದು ಆದಮೇಲೆ ನಿಲ್ತೀನಿ ಅಂತ ಹೇಳಿದಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬೇಡವಾಗಿತ್ತು ಮಂಜುನಾಥ್ರವರಿಗೆ. ಅವರ ಗಮನವಿದ್ದದ್ದು, ಅವರ ಚಿತ್ತವಿದ್ದದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗುವಂಥ ಚಿಂತನೆ ಇಟ್ಟುಕೊಂಡಂಥವ್ರನ್ನ ಎಳೆದು ತಂದದ್ದು, ಕರೆ ತಂದದ್ದು, ಆಹ್ವಾನ ಕೊಟ್ಟದ್ದು, ಒಪ್ಪಿಸಿದ್ದು ಈ ಮುನಿರತ್ನ. ಮುನಿರತ್ನರವರ ರಾಜಕೀಯದ ದಾಳ ಏನು ಕಡಿಮೆ ಇಲ್ಲ. ಅವರು ಕೂಡ ಸಾಕಷ್ಟು ಪಟ್ಟುಗಳನ್ನು ಹಾಕಿಯೇ ರಾಜರಾಜೇಶ್ವರಿ ನಗರದೊಳಗೆ ಜಾತಿಯ ಬಲವಿಲ್ಲದಿದ್ದರೂ ಕೂಡ ಗೆದ್ದು ಬೀಗಿದಂಥವ್ರು, ಬೀಗ್ತಾ ಇರ್ತಕ್ಕಂಥವ್ರು ಈ ಮುನಿರತ್ನ. ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ಏನಾದರೂ ಮಾಡಿ ಮಂಜುನಾಥರವರ ಕರೆತರಬೇಕು, ಮಂಜುನಾಥರವರ ಮುಖಾಂತರವಾಗಿ ಡಿ.ಕೆ. ಸುರೇಶ್ ಅವರನ್ನು ಪರಾಭವಗೊಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಶೆಡ್ಡನ್ನು ಹೊಡಿಬೇಕು, ಜನತೆಯಲ್ಲಿರ್ತಕ್ಕಂಥ ಸುಮಧುರ ಭಾವನೆಯನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಮುನಿರತ್ನ ಮಾಡಿದಂಥ ಪ್ಲಾನ್ ಇದೆಯಲ್ಲ, ಬಹುಶಃ ನಾವು ಅವರು ಚಾಣಕ್ಯರು ಇವರು ಚಾಣಕ್ಯರು ಅಂತ ಏನು ವಿಶ್ಲೇಷಣೆಯನ್ನು ಮಾಡ್ತೀವಿ, ಹೊರ ಜಗತ್ತಿಗೆ ಗೊತ್ತಿಲ್ಲದೆ ಒಳ ಜಗತ್ತಿನ ರಾಜಕೀಯದೊಳಗೆ ಚಾಣಕ್ಯ ಕೆಲಸವನ್ನು ಮಾಡಿದಂಥವರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಮುನಿರತ್ನ. ಕುಮಾರಸ್ವಾಮಿಯವರ ಜೊತೆ ಆಗಿಂದಾಗೆ ಚರ್ಚೆಯನ್ನು ಮಾಡಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ರವರನ್ನು BJPಯ ಅಭ್ಯರ್ಥಿಯನ್ನಾಗಿಸುವುದರ ಮೂಲಕವಾಗಿ
ಹೊಸ ಶಕೆಯನ್ನು ಆರಂಭ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟು ಒಪ್ಪಿಸಿ ಮಂಜುನಾಥ್ರವರನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಕರೆತಂದ ತಕ್ಷಣ ಏನು ಗೆದ್ದು ಬಿಡಲಿಕ್ಕೆ ಸಾಧ್ಯತೆ ಇಲ್ಲ. ಮುನಿರತ್ನರವರಿಗೆ ಅಷ್ಟು ಸುಲಭವೂ ಆಗಿರಲಿಲ್ಲ, ಸುಲಭದ ರೀತಿಯೂ ಇರಲಿಲ್ಲ. ಘಟಾನುಘಟಿ ಡಿ.ಕೆ. ಸುರೇಶ್ ಅವರನ್ನು ಎದುರು ಹಾಕಿಕೊಂಡು ಕೆಲಸವನ್ನು ಮಾಡುವುದರ ಜೊತೆಗೆ ರಾಜರಾಜೇಶ್ವರಿ ನಗರ ತಮ್ಮದೇ ಕ್ಷೇತ್ರದಲ್ಲಿರ್ತಕ್ಕಂಥ ಕುಸುಮ ಹನುಮಂತರಾಯಪ್ಪನವರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರ ಬಲಗೈ ಬಂಟರು, ಡಿ.ಕೆ. ಸುರೇಶ್ ಅವರ ಅತ್ಯಾಪ್ತರು ಕುಸುಮ ಹನುಮಂತರಾಯಪ್ಪನವರು. ಇವರೆಲ್ಲರ ಶಕ್ತಿಯ ಮಧ್ಯದೊಳಗೆ ಮುನಿರತ್ನ ಹೊರಸೂಸುವುದು ಕಷ್ಟವಿತ್ತು, ಹೊರಹೊಮ್ಮುವುದು ಕಷ್ಟವಿತ್ತು ಅಂತ ಆಲೋಚನೆ ನಡೀತಿರೋ ಸಂದರ್ಭದೊಳಗೆ ಏನು ಚಾಣಕ್ಯ ತಂತ್ರವನ್ನು ಮಾಡಿದ್ರು, ಜನರ ಕಾಲನ್ನು ಹಿಡಿದ್ರು, ಜನರ ಮನವರಿಕೆಯನ್ನು ಮಾಡಿಕೊಟ್ರು. ಮಂಜುನಾಥ್ರವರು 1,00,000ಕ್ಕೂ ಅಧಿಕ ಮತಗಳಿಂದ ಗೆಲ್ಲುವುದು ನಿಶ್ಚಿತ. ರಾಮನ ಉದಾಹರಣೆಯನ್ನು ಕೊಟ್ಟಂಥ ಮುನಿರತ್ನ ಗೆಲ್ತಾರೆ ಮಂಜುನಾಥ್ ಅಂತ ಹೇಳಿದರು. 1,00,000 ಮತಗಳಿಂದ ಗೆಲ್ತಾರೆ ಅಂತ ಹೇಳಿದರು. ಸ್ವಲ್ಪ ಆಸುಪಾಸಿನೊಳಗೆ ಅಂದರೆ ರಾಜರಾಜೇಶ್ವರಿ ನಗರದ ಲೀಡ್ 1,00,000 ಗೆಲ್ತಾರೆ ಅಂತಂದರೆ ರಾಜರಾಜೇಶ್ವರಿ ನಗರಲ್ಲಿ 1,00,000 ಲೀಡ್ ಬರುತ್ತೆ ಅಂತ ಹೇಳಿಂತ 98,997 ಮತಗಳನ್ನು ಲೀಡ್ ಕೊಡಿಸುವಲ್ಲಿ ಮುನಿರತ್ನ ಯಶಸ್ವಿಯಾಗಿದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶೆಡ್ ಹೊಡೆದ್ರ ಈ ಮುನಿರತ್ನ. ಡಿ.ಕೆ. ಸುರೇಶ್ ಅವರನ್ನ ರಾವಣ ಅಂತ ಹೇಳಿದ್ದು ಸತ್ಯವಾಗಿ ಹೋಯ್ತಾ? ಮುನಿರತ್ನರವರ ಒಂದಷ್ಟು ಕಾರ್ಯಗಳು ಇಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ 2,69,599 ಮತಗಳನ್ನು ಅಧಿಕವಾಗಿ ಪಡೆಯೋದ್ರ ಮೂಲಕವಾಗಿ ಒಟ್ಟು 10,78,914 ಮತಗಳನ್ನು ಪಡೆದು ಡಾಕ್ಟರ್ CN ಮಂಜುನಾಥ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದಾರೆ. ಡಿ.ಕೆ. ಸುರೇಶ್ 8,09,324 ಮತಗಳನ್ನು ಪಡೆದುಕೊಂಡು ಪರಾಭವಗೊಂಡಿದ್ದಾರೆ. ಸ್ವಕ್ಷೇತ್ರ ಕನಕಪುರ ಕೆಲವೊಂದಷ್ಟನ್ನು ಹೊರತುಪಡಿಸಿದರೆ ಎಲ್ಲೆಡೆ ಲೀಡ್ಗಿಂತ ರಾಜರಾಜೇಶ್ವರಿ ನಗರ ಅತ್ಯಂತ ಪ್ರಮುಖವಾದಂಥದ್ದು. ಯಾಕೆ ಅಂತ ಹೇಳಿದ್ರೆ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಹನುಮಂತರಾಯಪ್ಪನವರ ಇದ್ದದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದೊಳಗೆ. ಅನೇಕರು ಇರುವಂಥದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದೊಳಗೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ರಾಜ್ಕುಮಾರ್ ಅವರು ಇರುವಂಥದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದೊಳಗೆ. ವಕ್ತಾರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಇರ್ತಕ್ಕಂಥದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದೊಳಗೆ. ಇಂಥವರೆಲ್ಲರ ಹೊಣೆಗಾರಿಕೆಯನ್ನು ಮೆಟ್ಟಿ ನಿಂತು ಮುನಿರತ್ನ ಹೇಳಿದಂತೆ ಲೀಡ್ ಕೊಡ್ತೇವೆ ಅಂಥೇಳಿ 98,997 ಅಧಿಕ ಮತಗಳನ್ನು ಕೊಡುವುದರ ಮೂಲಕವಾಗಿ ಮಂಜುನಾಥ್ರವರನ್ನು ಗೆಲ್ಲಿಸಿಕೊಂಡು ಬಂದಂಥದ್ದು. ಗೆಲ್ಲಿಸಿಕೊಂಡು ಬರುವ ಮುನ್ನ ಕರೆತರುವುದಿದೆಯಲ್ಲ ಬಹಳ ಕಷ್ಟದ ಕೆಲಸ, ಒಪ್ಪಿಸಿ ನಿಲ್ಲಿಸುವುದು ಬಹಳ ಕಷ್ಟದ ಕೆಲಸ. ಅದು ಡಿ.ಕೆ. ಸುರೇಶ್ ವಿರುದ್ಧ ನಿಲ್ಲಬೇಕಾರೆ ಮಂಜುನಾಥ್ ಹೃದಯ ತಜ್ಞರಾಗಿದ್ದರೂ ಕೂಡ ಅವರ ಹೃದಯವೂ ಕೂಡ ಲಬ್ ಡಬ್ ಅನ್ನದೇ ಇರೋದು. ಎಲ್ಲರಿಗೂ ಗೊತ್ತು ಮಂಜುನಾಥ್ರವರು ಹೃದಯದ ಮೇಲೆ ಏನು ಬೇಕಾದ್ರೂ ಹೇಳ್ಬೋದು. ರಾಜಕೀಯದ ವಿಚಾರ ಬಂದಾಗ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ವಿಚಾರ ಬಂದಾಗ ಹೃದಯ ತಜ್ಞರಾಗಿರ್ತಕ್ಕಂಥ ಮಂಜುನಾಥ್ರವರ ಹೃದಯ ಆಗಿಂದಾಗೆ ಲಬ್ ಡಬ್ ಅಂತಿದ್ದು 100ಕ್ಕೆ 100 ಸತ್ಯ. ಈ ಮುನಿರತ್ನ ಎಲ್ಲೋ ಒಂದು ಕಡೆಗೆ ಡಾಕ್ಟರ್ ಮಂಜುನಾಥ್ರವರಿಗೇ ಹೃದಯ ತಜ್ಞರಾಗಿ ನಿಂತು ನಿಮ್ಮ ಲಬ್ ಡಬ್ ಬೇರೆಯವರಿಗೆ ವರ್ಗಾವಣೆ ಆಗುತ್ತೆ, ನೀವು ಗೆಲ್ತೀರಿ ಅಂಥೇಳಿ ಕರ್ಕೊಂಬಂದು ಗೆಲ್ಲಿಸಿ ತೋರಿಸಿದ್ದಾರೆ. ಹಾಗಾಗಿ ಪ್ರಸ್ತುತ ರಾಜಕೀಯದ ದೃಷ್ಟಿಕೋನಗಳಿಗೆ ಡಿ.ಕೆ.ಗೆ ಶೆಡ್ಡು ಹೊಡೆದಂಥವರು ಗೆದ್ದಂಥವರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಮುನಿರತ್ನ. ಇನ್ನೊಂದು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಬೇರೆ ಇವರೆಲ್ಲ 3 ಜನ ಒಟ್ಟಿಗೆ ಇದ್ದಂಥದ್ದು SBM ಸೋಮಶೇಖರ್, ಭೈರತಿ, ಮುನಿರತ್ನ. ಸೋಮಶೇಖರ್ ಒಂದು ಹೆಜ್ಜೆ ಹಿಂದೆ ಇಟ್ಟು ಬಂದಾಯಿತು. ಕೇವಲ BM ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು ಭೈರತಿ, ಬಸವರಾಜ್ ಹಾಗೂ ಮುನಿರತ್ನ. ಸೋಮಶೇಖರ್ವರೆಗೂ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಅವಕಾಶಗಳಿತ್ತು. ಯಾಕೆ ಅವ್ರು ಏನು ಮಾಡಿದ್ರೋ ಗೊತ್ತಿಲ್ಲ. ರಾಜಕೀಯದ ನಿಲುವುಗಳು ಒಂದೊಮ್ಮೆ ಅವ್ರು ಇನ್ನೊಮ್ಮೆ ಸ್ಪಷ್ಟಪಡಿಸ್ಬೋದು. ಒಟ್ಟಾರೆಯಾಗಿ ರಾಜರಾಜೇಶ್ವರಿ ನಗರದೊಳಗೆ ರಾಜರಾಜೇಶ್ವರಿಯ ಕೃಪೆಯಿಂದ ಜಾತಿಯ ಬಲವಿಲ್ಲದಿದ್ದರೂ ಕೂಡ ಮುನಿರತ್ನ ನಾನೂ ಕೂಡ ಸಮಾಜ ಸೇವಕ, ಜನಸೇವಕ ಅನ್ನುವುದರ ಜೊತೆಗೆ ನಾನೊಬ್ಬ ನಾಯಕ, ಘಟಾನುಘಟಿ ನಾಯಕನನ್ನು ಮಣಿಸಿದಂಥ ನಾಯಕ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಮಂಜುನಾಥ್ರವರ ಹೃದಯ ಆಗಿಂದಾಗೆ ಲಬ್ ಡಬ್ ಅನ್ನುವುದನ್ನು ಡಿ.ಕೆ. ಸುರೇಶ್ಗೆ ವರ್ಗಾವಣೆಯನ್ನು ಮಾಡಿದಂಥವರು.
ಆ ಮೂಲಕವಾಗಿ ಮುನಿರತ್ನ ಗೆದ್ದು ತೋರಿಸಿದ್ದಾರೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೊಂದಷ್ಟು ಸುದ್ದಿಗಳನ್ನು ಮತ್ತೊಂದಷ್ಟು ಮಾಹಿತಿಗಳನ್ನು ಹೊತ್ತು ಬರ್ತಾನೆ. ನಮಸ್ಕಾರ.